ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬೆಳಗ್ಗೆ ಅಂದರೆ ಬೆಳಗ್ಗೆನೇ ಅಲ್ಲ, ಇವಾಗ ಟೈಮ್ ಬಂತು 11:30. ಇವಾಗ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ನಿಮ್ಗೆಲ್ಲರಿಗೂ ಗೊತ್ತು, ನಮ್ಮದು ವಾರ ಎಲ್ಲ ಮುಗಿಸಿ ಫ್ರೆಶ್ ಮನೆ ಕೆಲಸ ಎಲ್ಲ ಬೆಳಗ್ಗೆ 9 ಗಂಟೆಗೇನೋ ಎದ್ದಿದ್ದ ತಕ್ಷಣ ಬೇಗ ನೆನ್ನೆ ನೈಟ್ ಪಾತ್ರೆನೂ ಸಹ ತೊಳೆದಿರಲಿಲ್ಲ. ಹಾಗಾಗಿ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಫಟಾಫಟ ಅಂತ ಕಸ ಗುಡಿಸಿ ನೆಲ ಒರೆಸಿ ಹಾಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ. ನನ್ನ ಹಸ್ಬೆಂಡು ಪೂಜೆ ಮಾಡಿಕೊಂಡ್ರು. ನಾನು ಬ್ರೇಕ್ಫಾಸ್ಟ್ನ ಮಾಡಿದೆ. ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಅವಲಕ್ಕಿ ಮಾಡಿದೆ ಸಿಂಪಲಾಗಿ. ಯಾಕಂದರೆ ನಿನ್ನೆ ಎಲ್ಲ ನಾನ್ ವೆಜ್ ತಿಂತಿದ್ವಿ. ಬೆಳಗ್ಗೆ ಏನಿದ್ರು ಲೈಟಾಗಿ ಏನಾದರೂ ಇದ್ದರೆ ಸಾಕು ಅಂತ ಹೇಳಿದ್ರು ಹಸ್ಬೆಂಡ್. ಹಾಗಾಗಿ ಅವಲಕ್ಕಿನೂ ಮಾಡಿದೆ. ಅದು ಒಂದು ಮತ್ತು ಬೇಗ ಆಗುತ್ತಲ್ಲ, ಹಾಗಾಗಿ ಇನ್ನು ತಿರ್ಗಾ ಬೇರೆ ಏನಾದ್ರು ಟಿಫನ್ ಮಾಡ್ತಿದ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಫಟಾಫಟ ಅಂತ ಮಾಡಿದ್ವಿ. ಇವಾಗ ರೆಡಿಯಾಗಿ ಎಲ್ಲ ಕೆಲಸ ಬೇಗ ಮುಗೀತಲ್ಲ, ಹಾಗಾಗಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ, ಯಾಕೋ ತುಂಬ ಬೋರ್ ಆಗ್ತಿದೆ. ಅದಕ್ಕೋಸ್ಕರ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊಟ್ಟಿದ್ದೀವಿ. ಇನ್ನೂ ಇಲ್ಲಿಗೆ ಅಂತ ಡಿಸೈಡ್ ಮಾಡಿಲ್ಲ. ಇವಾಗ ಹಾಗೆ ವ್ಲಾಗ್ನೂ ಸಹ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇನ್ನೂ ಡಿಸೈಡ್ ಮಾಡಿರಲಿಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ. ಆಮೇಲೆ ಡಿಸೈಡ್ ಮಾಡಿದ್ವಿ ಯಾವುದಾದ್ರೂ ಮಾಲ್ಗೆ ಹೋಗೋಣ, ನನ್ನ ಮಗನ್ನ ಆಟ ಆಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಮಾಲ್ ಕಡೆಗೆ ಹೊರಟ್ವಿ. ವಿಪರೀತ ಬಿಸಿಲು, ಆನಂದು ಬೇರೆ ಆಗಿತ್ತಲ್ಲ, ಹಾಗಾಗಿ ತುಂಬ ಬಿಸಿಲಿತ್ತು. ಫುಲ್ಲು ಸುಸ್ತು ಥರ ಆಗ್ತಿತ್ತು ಬಿಸಿಲಿಗೆ. ಇವಾಗ ಫೈನಲಿ ಮಾಲ್ಗೆ ರೀಚ್ ಆದ್ವಿ. ಗಾಡಿನ ಪಾರ್ಕ್ ಮಾಡಿಬಿಟ್ಟು ಇವಾಗ ಮೇಲ್ಗಡೆ ಮಾಲ್ ಒಳಗೆ ಹೋಗ್ತಾ ಇದ್ದೀವಿ. ನನ್ನ ಮಗ ಹೇಳ್ತಿದ್ದ ಎಕ್ಸಲೇಟರ್ ಹತ್ರ ನಿಲ್ಸಪ್ಪ, ಅಲ್ಲಿಂದ ನಾನು ನೆಡ್ಕೊಂಬರ್ತೀನಿ, ಅಲ್ಲಿವರೆಗೂ ಎತ್ಕೊಂಡು ಹೋಗು ಅಂತ. ಇವಾಗ ಫೈನಲಿ ರೀಚ್ ಆದ್ವಿ. ನನ್ನ ಮಗಂಗಂತೂ ಫುಲ್ ಖುಷಿ. ಲಾಸ್ಟ್ ಟೈಮ್ ಕರ್ಕೊಂಬಂದಿದ್ವಲ್ಲ, ಅವನಿಗೆ ಐಡಿಯಾ ಇತ್ತು ಇಲ್ಲಿಗೆ ಬಂತು ಅಂದರೆ ಇನ್ನು ಆಟ ಆಡಿಸ್ತಾರೆ ಅಂತ ಹೇಳ್ಬಿಟ್ಟು ಫುಲ್ ಖುಷಿ. ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೆ, ಅಲ್ಲಿ ಮ್ಯೂಸಿಕ್ ಹಾಕಿದ್ರು, ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದ. ಬಂದಿದ್ದ ತಕ್ಷಣ ಕಾರ್ಡ್ಗೆ ರೀಚಾರ್ಜ್ ಮಾಡಿದ್ವಿ. ರೀಚಾರ್ಜ್ ಮಾಡಬೇಕಲ್ಲ, ಒಂದು ಸಹ ಎತ್ಕೊಳ್ಳೋಕ್ಕಾಗಲ್ಲ. ಅಯ್ಯೋ ಗಂಟೆಗಳೆಲ್ಲ ಇದ್ದಿದ್ದಲ್ರಿ, ಅದೆಲ್ಲ ಆಡಬೇಕಂತಿದ್ದ. ನಾವು ಒಂದು 2 ಸಲ ಟ್ರೈ ಮಾಡಿದ್ವಿ, ಗೊತ್ತಾಯ್ತು ಬೇಡ ಬಾರಪ್ಪ, ಯಾವುದಾದ್ರು ಬೇರೆ ಆಟ ಹೇಳ್ಕೊಂಡು ಕರ್ಕೊಂಡು ಹೋದ್ವಿ. ಆಮೇಲೆ ಇದು ಕಾರ್ ರೇಸಿಂಗ್ ನೋಡ್ದೆ, ಅಮ್ಮ ಇದು ಆಡ್ತೀನಿ ಅಂತ ಅಂದ. ಬಟ್ ಅವ್ನ ನೈಟಿಗೆ ಅದು ಕಾಣಿಸ್ತಾನೆ ಇರಲಿಲ್ಲ. ಹಿಂಗೆ ಮೇಲೆ ಎತ್ಕೊಂಡು ನೋಡಿಕೊಂಡು ಆಡ್ದ. ಹೋಗ್ಲಿ ಬಿಡು, ಆಡ್ಕೊಳ್ಳಿ ಅಂದ್ಬಿಟ್ಟು ಆಡೋಕ್ಕೆ ಬಿಟ್ಟಿದ್ವಿ. ಇದು ಆಡಬೇಕಾದ್ರೆ ನನ್ನ ಮಗ ಆಡ್ತಿದ್ರೆ ನನ್ನ ಹಸ್ಬೆಂಡ್ಗೆ ಎಕ್ಸೈಟ್ಮೆಂಟ್ ಜಾಸ್ತಿ. ಹಿಂಗಾಡು, ಆ ಕಡೆ ತಿರುಗಿಸು, ಈ ಕಡೆ ತಿರುಗಿಸು, ಹಿಂಗೆ ಹೋಗು ಅಂತ ಅವರೇ ಫುಲ್ ಕಮೆಂಟ್ರಿ ಕೊಡ್ತಿದ್ರು. ನಾನು ಹೇಳ್ತಿದ್ದೆ ಅವನಿಗಿಂತ ಎಕ್ಸೈಟ್ಮೆಂಟ್ ನಿಮಗೆ ಜಾಸ್ತಿ ಇದೆಯಲ್ಲ ಅಂತ. ಅದರಲ್ಲೂ ಮಧ್ಯದಲ್ಲಿ ಹೋಗ್ಬಿಟ್ಟು ಹೇಳ್ತಿದ್ರು ಹಿಂಗೆ ಮಾಡು ಹಂಗೆ ಮಾಡು ಅಂತ. ಈ ಗೇಮ್ ಅಂತೂ ಇದು ಸೆಕೆಂಡ್ ಗೇಮು. ಈ ಗೇಮ್ ಆಡಬೇಕಾದ್ರಂತೂ ಫುಲ್ ನನ್ನ ಹಸ್ಬೆಂಡ್ ನಾನು ಆಡ್ತೀನಿ ಅಂತ ಇದು ಮಾಡ್ತಿದ್ರು. ನನ್ನ ಮಗ ಕೊಡಲಿಲ್ಲ. 1-2 ಟೈಮ್ಸ್ ಅವ್ನು ಆಡೋವರೆಗೂ ಇದು ಆಲ್ಮೋಸ್ಟು ನನ್ನ ಮಗ 1-2 ಟೈಮ್ಸು, ನನ್ನ ಹಸ್ಬೆಂಡ್ 4 ಟೈಮ್ಸೇ ಆಡಿದ್ರು. ಅವ್ರ ರಿಯಾಕ್ಷನ್ ನೋಡಿ ನನಗೆ. ನನ್ನ ಮಗ ಆಡ್ತಿರ್ಬೇಕಾದ್ರೆ ಅವ್ನು ಎಂಜಾಯ್ ಮಾಡ್ತಿದ್ರೆ, ಇಲ್ಲಿ ನನ್ನ ಹಸ್ಬೆಂಡು ಸಹ ಫುಲ್ಲು ಜೋಶಲ್ಲಿದ್ದಾರೆ. ಇದನ್ನ ಹಿಂಗೆ ಆಡೋ, ಅದನ್ನು ಹಂಗೆ ಆಡೋ ಅಂತ ಹೇಳ್ಬಿಟ್ಟು. ನೋಡು, ಚಿಕ್ಕ ಮಗು ಥರ. ನಿಂಗೇನು ಅನ್ಸಲ್ವಾ?
ಕಾರ್ಡ್ ಎಲ್ಲ ಐತೆ. ಅಪ್ಪು ಆರ್ ಯು ಹ್ಯಾಪಿ? ಗೇಮ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು ಆಲ್ಮೋಸ್ಟ್ 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಒಂದು 12 ಗಂಟೆ ಆಗಿತ್ತು. ಒಂದು 2:30ವರೆಗೂ ಅಲ್ಲೇ ಇದ್ದು 2:30ಗೆ ಮಾಲಿಂದ ಆಚೆ ಬಂದ್ವಿ. ಫುಲ್ಲು ನನಗಂತೂ ಬಿಸಿಲಿಗೆ ಬಾಯಾರಿಕೆ ಆಗ್ಬಿಟ್ಟಿತ್ತು. ಇಲ್ಲಿ ನನ್ನ ಹಸ್ಬೆಂಡ್ ಬರ್ತಾ ಹಾಗೆ ಏನಾದರೂ ತಿನ್ಕೊಂಡು ಹೋಗೋಣ, ಇನ್ನೇನಿದ್ರು ಊಟದ ಟೈಮ್ ಆಗಿದೆಯಲ್ಲ, ಮನೆಗೆ ಹೋಗಿ ಏನು ಮಾಡ್ತೀಯ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಫೇವ್ರೆಟ್ ಸ್ಪಾಟು ಬೆಣ್ಣೆ ದೋಸೆ ತಿನ್ನೋಕ್ಕೆ ಅಂತ ಬಂದ್ವಿ. ನನಗೆ ಇಲ್ಲಿ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ನಾನು ಕಾಲೇಜ್ PU ಮಾಡಬೇಕಾದ್ರಲ್ಲಂತೂ ಇದರಲ್ಲಿ ತಿನ್ನಬೇಕು ಅನಿಸ್ದಾಗಲೆಲ್ಲ ಹೋಗಿ ತಿಂತಿದ್ವಿ, ಅಷ್ಟು ಇಷ್ಟ. ಇವಾಗ ಇಲ್ಲಿ ಬಂದುಬಿಟ್ಟು ಬೆಣ್ಣೆ ಮಸಾಲೆ ದೋಸೆ, ಹಾಗೆ ನನ್ನ ಮಗ ಪಡ್ಡು ಬೇಕು ಅಂತ ಹೇಳ್ದ, ಅವನಿಗೆ ಪಡ್ಡು, ನನಗೆ ನನ್ನ ಹಸ್ಬೆಂಡ್ಗೆ ಬೆಣ್ಣೆ ಮಸಾಲೆ ದೋಸೆನ ತೊಗೊಂಡ್ವಿ. ಫುಲ್ ಬಾಯಾರಿಕೆ ಆಗಿದ್ದ ತಕ್ಷಣ ಫಸ್ಟು 1 ಲೀಟ್ರು ಕೋಲ್ಡ್ ವಾಟರ್ನ ತೊಗೊಂಡ್ವಿ. ಇಲ್ಲೇನಪ್ಪ ಫೇಮಸ್ ಅಂದರೆ ಮಾಮೂಲಿ ಆಲೂಗೆಡ್ಡೆ ಪಲ್ಯಕ್ಕಿಂತ ಈ ವೈಟ್ ಕಲರ್ ಇದೆಯಲ್ಲ ಇದೇ ಫೇಮಸ್ಸು. ಇದನ್ನು ಕೇಳಿ ಹಾಕಿಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಬಿಸಿ ಬಿಸಿ ಪಡ್ಡು ಸಕ್ಕತ್ತಾಗಿತ್ತು. ಟೇಸ್ಟ್ ಮಾತ್ರ ನನ್ನ ಪರ್ಸ್ನಲಿ ನನ್ನ ಕಾಲೇಜ್ ಡೇಸಿಂದನೂ ತುಂಬ ಅಂದರೆ ತುಂಬಾ ಇಷ್ಟ. ಇಲ್ಲಿ ನಾನು ಟೇಸ್ಟ್ ಮಾಡಿದ್ಮೇಲೆ ಮಾಡ್ಸಿರೋರ್ಗು ಇದು ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಮಸಾಲೆ ದೋಸೆ ಎಲ್ಲ ತಿಂದ್ಕೊಂಡು ಮನೆಗೆ ಬರ್ತಾ ಹಾಗೆ ಮಾವಿನ ಹಣ್ಣು ಕಣ್ಣಿಗೆ ಬಿತ್ತು, ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಮಾವಿನ ಹಣ್ಣನ್ನ ತೊಗೊಂಡು ಮನೆ ಕಡೆಗೆ ಬಂದ್ವಿ. ಈ ಬಿಸಿಲಲ್ಲಿ ಅಲ್ಲಿ ಮಾಲಲ್ಲೆಲ್ಲ ತಿರುಗಿ ಫುಲ್ ಕಾಲೆಲ್ಲ ನೋವು ಬಂತು. ಅದು ಅಲ್ದಲೆ ಒಂದು ಸ್ವಲ್ಪ ಸುಸ್ತು ಥರ ಅನಿಸ್ತಿತ್ತು, ಯಾಕಂದರೆ ಬಿಸಿಲು ವಿಪರೀತ ಇತ್ತಲ್ಲ. ಹಾಗಾಗಿ ಇವಾಗ ಫೈನಲಿ ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ 3 ಗಂಟೆ 3:15 ಆಗಿತ್ತು. ಮನೆಗೆ ಬಂದಿದ್ದ ತಕ್ಷಣ ನನ್ನ ಎನರ್ಜಿ ಮತ್ತು ನನ್ನ ಹಸ್ಬೆಂಡ್ ಎನರ್ಜಿ ಡ್ರೈನ್ ಔಟ್ ಆಗಿತ್ತು. ಅಂದರೆ ನನ್ನ ಮಗನ ಎನರ್ಜಿ ಮಾತ್ರ ಇನ್ನೂ ಸ್ಟಿಲ್ ಆನಲ್ಲೇ ಇತ್ತು. ಮನೆಗೆ ಬಂದು ನಮಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋಷ್ಟು ಸುಸ್ತು ಥರ ಆಗಿತ್ತು. ಫಸ್ಟ್ ಬಂದಿದ್ದ ತಕ್ಷಣ ರೆಸ್ಟ್ ಮಾಡಿಬಿಡೋಣ ಅಂತ. ಬಟ್ ನನ್ನ ಮಗ ಇಲ್ಲ, ಇನ್ನೂ ಆಟಾಡಬೇಕು ಬನ್ನಿ, ಇದು ಆಟಾಡೋಣ ಅಂತ ಮಾಲಲ್ಲಿ ಗಿಫ್ಟ್ ಬಂದಿತ್ತಲ್ಲ, ಅಂದರೆ ಟಿಕೆಟ್ಸ್ ಕಲೆಕ್ಟಾಗಿ, ನಾವು ಆಡಿರೋ ಗೇಮ್ಗೆ ಟಿಕೆಟ್ಸ್ ಕಲೆಕ್ಟಾಗಿ ಬಾಲ್ ಮತ್ತು ಡಬಲ್ ರೈನ್ಬೋ ಬಾಲ್ ಗೇಮ್ ತೊಗೊಂಬಂದಿದ್ವಿ. ಅದನ್ನು ಆಡಬೇಕು ಬನ್ನಿ ಅಂತ. ಅವ್ನಿಗೆ ಅನ್ಬಾಕ್ಸ್ ಮಾಡಬೇಕಿತ್ತು. ಏನಾದ್ರು ಒಂದು ಹೊಸ ಟಾಯ್ ತರ್ತಿದ್ದೀವಿ ಅಂದರೆ ಅದನ್ನು ಆವಾಗಲೇ ಅನ್ಬಾಕ್ಸ್ ಮಾಡಿಬಿಡ್ಬೇಕಿತ್ತು. ಆ ಥರ ಬನ್ನಿ ಅಂತ ಕೇಳ್ತಾ, ಇಲ್ಲಪ್ಪ ನಮಗಾಗಲ್ಲ, ಇವಾಗ ಫಸ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಆಮೇಲೆ ನೋಡೋಣ ಅದು ಹೇಗೆ ಆಡೋದು ನೋಡಿಬಿಟ್ಟು ಆಮೇಲೆ ಹೇಳ್ಕೊಡ್ತೀವಿ ಬಾ ಅಂತ ಅಂದ್ವಿ. ಅವ್ನು ರೆಡಿನೇ ಇರಲಿಲ್ಲ. ಬಂದಿದ್ದ ತಕ್ಷಣ ನೋಡಿ ಓಪನ್ ಮಾಡಿಕೊಂಡು ಆಡ್ಕೊಂಡು ಅಲ್ಲಿ ನೋಡ್ತಿದ್ದಾನೆ, ಅಲ್ಲಿ ಹಿಂದೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಅದನ್ನು ನೋಡ್ತಿದ್ದಾನೆ ಹೇಗೆ ಆಡೋದು ಅಂತ. ತಿರ್ಗಾ ಆಮೇಲೆ ಮಧ್ಯಾಹ್ನ ಮಲ್ಕೊಂಡು ರೆಸ್ಟ್ ಮಾಡಿ ಸಂಜೆಗೆ ತಿರ್ಗಾ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನೈಟ್ ಅಡುಗೆ ಮಾಡಬೇಕಿತ್ತು, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನ್ನ ಹಸ್ಬೆಂಡ್ ಮಸಾಲದೇನು ಬೇಡ, ಸಿಂಪಲ್ಲಾಗಿ ಒಗ್ಗರಣೆ ಅನ್ನ ಮಾಡ್ತೀಯಲ್ಲ ನೀನು, ಅದು ಮಾಡಿಬಿಡು ಅಂತ ಹೇಳಿದ್ರು. ಚಟ್ನಿ ಮಾಡಿಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಒಗ್ಗರಣೆ ಅನ್ನ ಮಾಡಿದೆ. ಇದಂತೂ ಸಿಂಪಲ್ಲು, ಇದು ಮಾಡು ಅಂದರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಯಾಕಂದರೆ 5 ಮಿನಿಟ್ಸ್ಗೆಲ್ಲ ಆಗಿಬಿಡುತ್ತೆ. ಅದು ಡಿಪ್ಪೋ ಅಕ್ಕಿಲಿ ಮಾಡಿದ್ರಂತೂ ಟೇಸ್ಟ್ ನೆಕ್ಸ್ಟ್ ಲೆವೆಲ್. ಡಿಪ್ಪೋ ಅಕ್ಕಿ ಇಲ್ಲಾಂದರೆ ಬೆಳೆದಿರ್ತಾರಲ್ಲ ಅಕ್ಕಿ, ಆ ಅಕ್ಕಿಲಿ ಮಾಡ್ತು ಅಂದರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ. ನನ್ನ ಫೇವ್ರೇಟ್ ಅನ್ನೋದಕ್ಕಿಂತ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್. ಇದು ಮಾಡ್ತೀನಿ ಅಂದರೆ ಸರಿ ಆಯಿತು ಮಾಡು, ಇದು ಮಾಡ್ತಿದ್ಯಾ ಓಕೆ ಅಂತ. ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ಊಟ ಎಲ್ಲ ಆಯಿತು. ಊಟ ಬಂದುಬಿಟ್ಟು ಸಿಂಪಲ್ಲಾಗಿ ಒಗ್ಗರಣೆ ಅನ್ನ ಅಂತ ಹೇಳ್ತೀವಿ ನಾವು, ಒಬ್ಬೊಬ್ಬರು ಒಂದೊಂದು ಹೆಸ್ರಲ್ಲಿ ಕರೀತಾರೆ. ಸಿಂಪಲ್ಲಾಗಿ ಲೈಟಾಗಿರುತ್ತೆ.
ಈ ಬಿಸಿಲಿಗೆ ಜಾಸ್ತಿ ಮಸಾಲ ತಿನ್ನೋಕ್ಕಾಗಲ್ಲ. ಮತ್ತು ಇವಾಗೆಲ್ಲೋ ಹೊರ್ಗಡೆಯಿಂದ ಬಂದಿರ್ತೀವಿ, ಟಯರ್ಡ್ ಆಗಿರುತ್ತೆ, ಅಡುಗೆ ಯಾರಪ್ಪ ಮಾಡ್ತಾರೆ ಅನ್ನೋ ಟೈಮಲ್ಲಿ ಕ್ವಿಕ್ಕಾಗುತ್ತೆ. ಇನ್ನೊಂದ್ಸಲ ಯಾವಾಗಲಾದರೂ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತೀನಿ. ಇವಾಗಂತೂ ಸಿಕ್ಕಾಬಟ್ಟೆ ಬಿಸಿಲು ಸೆಕೆ ನೋಡಿ. ಏನು ಕೆಲಸ ಮಾಡ್ತಿಲ್ಲ, ಸುಮ್ಮನೆ ವೀಡಿಯೋ ರೆಕಾರ್ಡ್ ಮಾಡ್ತೀನಿ. ಎಷ್ಟು ಸ್ವೆಟ್ ಆಗ್ತಿದ್ದೀನಿ ಇಟ್ಟು. ಇವಾಗ ಊಟ ಎಲ್ಲ ಮುಗಿಸಿ ಇವಾಗ ಕುಂತಿದ್ದೀವಿ, ಇನ್ನೇನಿದ್ರು ಮಲ್ಕೋಬೇಕು ಅಷ್ಟೇ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವೀಡಿಯೋ ಒಂಥರ ಫುಲ್ ಫ್ಯಾಮಿಲಿ ಫನ್ ಫಿಲ್ಲಡ್ ಬ್ಲಾಗ್ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ಅಂತೂ ತುಂಬ ಎಂಜಾಯ್ ಮಾಡಿದ್ರು ನನ್ನ ಮಗನಿಗಿಂತ. ಇವತ್ತು ಒಂದು ಥರ ದಿನ ಚೆನ್ನಾಗೋಯ್ತು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.